ನಮಸ್ತೆ ಫ್ರೆಂಡ್ಸ್, SL ಜಾಬ್ಸ್ ಚಾನಲ್ಗೆ ಸ್ವಾಗತ. ಧನಲಕ್ಷ್ಮಿ ಬ್ಯಾಂಕ್ನಲ್ಲಿ ಹೊಸ ನೇಮಕಾತಿ ನಡೀತಾ ಇದೆ ಫ್ರೆಂಡ್ಸ್. ಹುದ್ದೆಗಳ ವಿವರ ನೋಡೋಣ ಬನ್ನಿ ಫ್ರೆಂಡ್ಸ್. ಸಂಸ್ಥೆ ಹೆಸರು ಧನಲಕ್ಷ್ಮಿ ಬ್ಯಾಂಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಕೇರಳದಲ್ಲಿ ಇರುತ್ತದೆ. ಅದೇ ರೀತಿ ಒಟ್ಟು ಹುದ್ದೆಗಳ ನಂತರ ಪ್ರಕಟಿಸಲಾಗುವುದು ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹುದ್ದೆಗಳ ಸಂಖ್ಯೆ ಕೊಟ್ಟಿರೋದಿಲ್ಲ, ಹಾಗಾಗಿ ಹುದ್ದೆ ಹೆಸರು ಮತ್ತು ವಿದ್ಯಾರ್ಹತೆ ನೋಡೋಣ ಬನ್ನಿ ಫ್ರೆಂಡ್ಸ್. ಜೂನಿಯರ್ ಆಫೀಸ್ ಹುದ್ದೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಆಫೀಸರ್ಸ್ ಹುದ್ದೆಗಳು ಜೂನಿಯರ್ ಆಫೀಸರ್ಸ್. ವಿದ್ಯಾರ್ಹತೆ ನೋಡೋದಾದ್ರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ 60% ಅಂಕಗಳೊಂದಿಗೆ ಯಾವುದೇ ಪದವಿ ಪಡೆದಿರ್ಬೇಕಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ ವಿದ್ಯಾರ್ಹತೆ ನೋಡೋದಾದ್ರೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ 60 ಅಂಕಗಳೊಂದಿಗೆ ಯಾವುದೇ ಸ್ನಾತಕೋತ್ತರ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್. ಸ್ನಾತಕೋತ್ತರ ಪದವಿ ಪಡೆದಿರಬೇಕಾಗಿರುತ್ತದೆ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ. ಅದೇ ರೀತಿ ಉದ್ಯೋಗ ಸ್ಥಳ ಭಾರತಾದ್ಯಂತ ಆಗಿರುತ್ತದೆ. ಅರ್ಜಿ ಶುಲ್ಕ ನೋಡೋದಾದ್ರೆ 708 ರೂಪಾಯಿಗಳು ಎಲ್ಲ ವರ್ಗದವರಿಗೆ ವಿಧಿಸಲಾಗಿರುತ್ತದೆ. ವಯಸ್ಸಿನ ಮಿತಿ ಜೂನಿಯರ್ ಆಫೀಸರ್ಸ್ ಹುದ್ದೆಗಳಿಗೆ 21 ವರ್ಷದಿಂದ 25 ವರ್ಷಗಳು ನಿಗದಿಪಡಿಸಲಾಗಿರುತ್ತದೆ. ಅದೇ ರೀತಿ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ 21 ವರ್ಷದಿಂದ 28 ವರ್ಷಗಳು ವಯೋಮಿತಿ ನಿಗದಿಪಡಿಸಲಾಗಿರುತ್ತದೆ. ಇವೆರಡರಲ್ಲಿಗೆ ಮೀಸಲಾತಿ ಸಡಿಲಿಕೆ ಕೂಡ ನೀಡಲಾಗಿದೆ. ಅದೇ ರೀತಿ ನೇಮಕಾತಿ ವಿಧಾನ ನೋಡೋದಾದ್ರೆ ಫ್ರೆಂಡ್ಸ್, ನೇಮಕಾತಿ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಅರ್ಜಿ ಸಲ್ಲಿಸುವ ವಿಧಾನ, ನೀವು ಅಧಿಕೃತ ವೆಬ್ಸೈಟ್ ಪ್ರವೇಶಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್. ನಾ ಈ ಕೆಳಗಡೆ ವೆಬ್ಸೈಟ್ ನೀಡಿರುತ್ತೇನೆ. ಈ ವೆಬ್ಸೈಟ್ ಅನ್ನು ಯೂಸ್ ಮಾಡಿಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್. ಪ್ರಮುಖ ದಿನಾಂಕಗಳು ನೋಡೋದಾದ್ರೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 23 ಜೂನ್ 2025 ಆಗಿರುತ್ತದೆ. ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 12 ಜುಲೈ 2025 ಆಗಿರುತ್ತದೆ. ವೆಬ್ಸೈಟ್ www.dhanbank.com ಗೆ ಲಾಗಿನ್ ಆಗಿ ಸ್ಪಷ್ಟವಾದ ಮಾಹಿತಿ ನೋಟಿಫಿಕೇಶನ್ ತಿಳಿದುಕೊಂಡ ನಂತರ ನೀವು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್. ಇಂಥ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಐಕಾನ್ ಅನ್ನು ಒತ್ತೋದು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.